ಆಲೂಗಡ್ಡೆಗಳನ್ನೆಲ್ಲ ತೊಳ್ದ ಇಲ್ಲ ಹಂಗೆ ತಂದ್ಬಿಟ್ಟು ಅಕ್ಕ ತೊಳ್ಕೊಡ್ತೀನಿ ಈಗ ತೊಳ್ಕೊಬತ್ತೀನಿ ತಾಡು. ಒಂದೇ ನಿಮಿಷ ಹಿಂಗೆ ಹೋಗ್ಬಿಟ್ಟು ಹಿಂಗೆ ಬಂದ್ಬಿಡ್ತೀನಿ. ಬೇಡ ಬೇಡ, ನೀರು ತಂದ್ಬಿಟ್ಟು ಇಲ್ಲೇ ಉಯ್ದ್ಬಿಟ್ಟು ತೊಳ್ಕೊ ಸಾಕು ಕನಕ. ಅಕ್ಕ ಆಲೂಗಡ್ಡೆ ಮೇಲೆ ಎಲ್ಲ ಒಂಥರ ಏನೇನೋ ಬೆಳೆದು ಬಿಟ್ಟಿದೆ ಕನಕ. ಏನೋ ಆಯ್ಕಿಲ್ಲ ಕಣ್ರದ, ಅದು ಹೊಸ ಗಿಡ ಬೆಳಕೆ ಹಂಗೆ ಮುಗ್ ಥರ ಆಗಿರೋದು, ಏನೂ ಆಯ್ಕಿಲ್ಲ. ಬಾ ಕನಕ ಆಯಿತು. ಅದ ನಾನು ನೀರು ಹಾಕೊಂಡು ಕಲ್ಸ್ಕೊತೀನಿ. ನನಗೆ ಸ್ವಲ್ಪ ಉಪ್ಪು, ಖಾರದ ಪುಡಿ, ಆಮೇಲೆ ಸೋಡಾ ಮೂರನ್ನೂ ತಂದ್ಬಿಟ್ಟು ಅಲ್ಲೇ ಮಡಿತೀನಿ ನೋಡು. ಸ್ವಲ್ಪ ಸ್ವಲ್ಪ ಹಾಕೊಡುವ, ನಾನು ಇಷ್ಟು ಕೇಳ್ತೀನಿ ಅಷ್ಟು ಕನಕ. ಆಯಿತು ಬಂದೆ. ರಾಧಾ ಆ ಮುಚ್ಚಳಗಳನ್ನೆಲ್ಲ ಹುಷಾರಾಗಿ ಬಿಚ್ಚು, ಅವು ಒಡೆದೋಗ್ಬಿಡ್ತವೆ ಕಣವ, ಹುಷಾರಾಗಿ ಬಿಚ್ಚು. ಸರಿ ಕನಕ ಆಯಿತು. ಮಗ ಉಪ್ಪು, ಖಾರ ಪುಡಿ, ಆಮೇಲೆ ಸ್ವಲ್ಪ ಸ್ವಲ್ಪ ಬೀಳ್ತೋ ಬೀಳ್ನಿಲ್ವೋ ಅನ್ನಂಗೆ ಸೋಡಾ ಹಾಕವ. ಏನೇ ಜಾಸ್ತಿ ಆದ್ರೂ ಉಪ್ಪು ಜಾಸ್ತಿ ಮಬ್ಬ, ಆಮೇಲೆ ಸೋಡಾನು ಅಷ್ಟೇ ಜಾಸ್ತಿ ಹಾಕ್ಬೇಡ. ಕನಕ ಆಯಿತು. ನೋಡು ಸರಿಯಾಗಿ ಹಾಕಿದ್ದಾನೆ. ಒಂದೇ ಒಂಚೂರು ಸೋಡಾ, ಉಪ್ಪು, ಆಮೇಲೆ ಇದು ಖಾರದ ಪುಡಿ, ಚಿಲ್ಲಿ ಪೌಡ್ರು ಹಾಕಿವ್ನಿ ನೋಡು ಕಣವ. ಸಾಕು ಸಾಕು. ಅದ ಪಕ್ಕದಲ್ಲಿ ಚೊಂಬದಲ್ಲ, ಅದ್ರಲ್ಲಿ ನೀರವೆ ಹಾಕು. ಕನಕ ಆಯಿತು ಸಾಕು. ರಾಧಾ ಆಲೂಗಡ್ಡೆ ಹಾಕು. ಅಕ್ಕ ಎಲ್ಲನೂ ಹಾಕ್ಬಿಡೋಣ, ಇಲ್ಲ ಒಂದೊಂದು ಹಾಕೋಣ? ಇಲ್ಲ ಎಲ್ಲನೂ ಒಂದೇ ಸಲ ಹಾಕ್ಬಿಡು. ಸರಿ ಕನಕ. ಅಕ್ಕ ಯಾಕೆ ಇಟ್ನೆಲ್ಲ ಮಿಕ್ಸ್ ಮಾಡಿಲ್ವಲ್ಲ ನೀನು? ಈಗ ಒಂದೊಂದಾಗಿ ತೆಗ್ದು ಹಾಕಕ್ಕೆ ಅದಕ್ಕೆ ಮಿಕ್ಸ್ ಮಾಡೋದಂತ ನೋಡಿದೆ. ಯಾಕೋ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಬರೋಕ್ಕಿಲ್ಲವ. ಒಂದೊಂದಾಗಿ ತೆಗ್ದು ಹಾಕಕ್ಕಾಯ್ತದೆ. ಅದಕ್ಕೆ ಹಿಂಗೆ ಇರಲಿ ಹಿಟ್ಟೊಳಗೆ ಇಲ್ಲೇ ಸೈಡಿಂದ ತೆಗ್ದು ಹಾಕದ. ಸರಿ ಕನಕ ಆಯಿತು. ಮಗ ಮಗ ರಾಧಾ, ಸೀತಾ, ಏನತ್ತೆ ಏನು ಬೇಕಾಗಿತ್ತು? ಆಯ್ತವ? ಅಯ್ಯೋ ಇಲ್ಲ ಕಣತ್ತೆ, ಇನ್ನೂ ಆಗಿಲ್ಲ. ಅದೇ ಎಲ್ಲನೂ ಮಾಡೋ ತನಕ ಗೊತ್ತಾಗೋಯ್ತು. ಏನು ಬೇಜಗೀಜರ್ ಮಾಡ್ಕೊಬಿಡಿ. ಈಗ ಮಡಗ್ತಾವನಿ. ಈಗ ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟು ಹಂಗೆ ಎಲ್ಲ ರೆಡಿ ಮಾಡ್ಕೊತಿದ್ವಾ. ಎಲ್ಲ ಆಗದೆ, ಇಟ್ಟು ಕಲಸಿ ಎಲ್ಲ ಆಗದೆ. ಇನ್ನು ಉಯ್ಯೋದು ಒಂದೇ. ಇನ್ನು ಬಜ್ಜಿ ಹಾಕ್ಬೇಕಾ? ಸರಿ ಆಯಿತು. ಈಗ ಸೀಮೆಣ್ಣೆದು ಸ್ಟವ್ ಅದೆಲ್ಲ ಹಚ್ಕೊಡೋಣವ. ಟೀಗಿ ಮಡಿಕೊಂಡಿರೋ ಇಲ್ಲ ಆವಲಲ್ಲೇ ಮಡಿಕೊಂಡಿರೋ? ಅಯ್ಯೋ ಬೇಡ ಬಿಡತ್ತೆ, ಸೀಮೆಣ್ಣೆ ಈಗ ಜಾಸ್ತಿ ಏನು ಸಿಗೋಕ್ಕಿಲ್ವಲ್ಲ. ಅದೇ ನಮಗೆ ಮನೆಗೆ ಕರ್ಗಂಟು ಇರೋಕ್ಕಿಲ್ವಲ್ಲ. ಈ ಬುಡಿ ದೀಪ ಕಾಯ್ತದೆ. ಅದೆಲ್ಲ ಸೀಮೆಣ್ಣೆ ಎಲ್ಲ ಜಾಸ್ತಿ ದಂಡ ಮಾಡೋದು ಬೇಡ. ಈಗ ಮತ್ತು ಟೀ ಮಡಗ್ಬಿಡೋಣ, ಇಲ್ಲ ಬಜ್ಜಿ ಹಾಕ್ಬಿಟ್ಟು ಟೀ ಮಡಗೋಣ ಹೇಳಿ. ಇನ್ನೇನು ಮಾಡಿ, ಎಣ್ಣೆ ಕಾಯಕ್ಕೆ ಇಟ್ಟಿವ್ನಿ ಅಂದಲ್ಲ, ಹೋಗ್ಬಿಟ್ಟು ಬಜ್ಜಿ ಹಾಕ್ಬಿಡು. ಹಾಕಾದ್ಮೇಲೆ ಆರೋಗ್ಲಿ ಇನ್ನೇನು ಮಾಡೋಕ್ಕದ್ದು. ಟೀ ಬಿಸಿ ಇರ್ತದಲ್ಲ, ತಿನ್ಕೊಂಡು ಆರಾಮಾಗಿ ಕುಡ್ಕೊಳಕ್ಕಾಯ್ತದೆ. ಆಯ್ತಾ? ಕನತೆ ಆಯಿತು. ಸರಿ ಹಂಗಾರೆ ಟೀ ಮಡ್ಗೋಣ, ಕಾಫಿ ಮಡ್ಗೋಣ? ನಮಗೆ ಯಾವ್ದು ಬೇಕು ಅದು ಮಡ್ಗವ. ಅದೇ ಬೇಕು ಇದೇ ಬೇಕು ಅಂತೇನಲ್ಲ. ಸರಿ, ನೀನು ಮಾವ, ತಾತ, ನಿನ್ನ ಗಂಡ ಅವನ್ನೆಲ್ಲ ನೋಡ್ದೆ? ಯಾಕನ್ನತ್ತೆ ಇಲ್ಲಿ ಬಂದಿದ್ದರು? ಇಲ್ಲಿ ಬಂದೇ ಇಲ್ಲ, ಬಲ್ತವೇ ಇರಬೇಕು. ಫೋನ್ಗಿನ್ ಮಾಡ್ಬಿಟ್ಟು ಕೇಳಬೇಕಾಗಿತ್ತು. ಬಂದಿಲ್ವಾ? ನಾನೆಲ್ಲೋ ಇಂದ್ಲು ಅಜರಲಾರೆ ಮುಂದೆಲ್ಲ ಅಜರಲಾರ ಕೂತಿದ್ದಾರೋ ಅಂತ ಅನ್ಕೊಂಡಿವ್ನಿ. ಹಂಗಾರೆ ಇಲ್ವಾ? ಆಮೇಲೆ ಅಮ್ಮ ಎಲ್ಗೋಯ್ತು?
ಓ ಅತ್ತೆ ಅಮ್ಮನೂ ಪತ್ತಿಲ್ಲ ಯಾರು ಪತ್ತಿಲ್ಲ ಈಗಿರೋದು ನಾನು ಆಮೇಲೆ ನೀವು ರಾಧಾ ಅಷ್ಟೇ ಮನೆ ಇರೋದು ಯಾರು ಇಲ್ಲ ಕಣತೆ. ಇದು ಒಳ್ಳೆ ಚಂದಾಗೈತಲ್ಲ. ನಾನು ಎಲ್ಲರವ್ರು ಅನ್ಕೊಂಡು ಕೂತೀವಿ ಇಲ್ಲಿ ಯಾರೂ ಇಲ್ವಾ. ಸರಿ ಬಿಡವ ಆಯ್ತು ಹೋಗು ಹಂಗಾರೆ ನೀನು ಮಾಡಿಬಿಡು. ಈಗ ಒಂದು ಫೋನ್ ಹಾಕ್ಬಿಟ್ಟು ಕೇಳ್ತೀನಿ. ಕನ್ನತೆ ಆಯಿತು ಸರಿ ಹಂಗಾರೆ ಹೋಗೋಣ. ಕಣ್ಮಗ ಹೋಗು ಹೋಗು. ಜೋಕೆ ನಾನು ಬಳ್ಳಿಯ ಮಿಂಚು ಕಣ್ಣು ಕತ್ತಿಯ ಅಂಚು ಯೋಗಿ ಮನೆ ಹಾಳದ ಏನಪ್ಪ ಇದು ಸಾಂಗು. ಇದನ್ನ ಹಾಡು ಕೂಟ್ವ ಅವ್ವ ಹಿಂಗೆ ಕಲ್ತ್ಕೊಬಿಟ್ಟನಲ್ಲ ಇವನು. ಹಿಂಗೆ ಕಲ್ತ್ಕೊಬಿಟ್ಟವನಲ್ಲ. ಹಲೋ ಅಲ್ಲ ಕಣ್ಮಾರಯ್ಯ ಅಲ್ಲ ಏನದು ಹಾಡು ಕೂಟ್ವಾ ಅದು ಎಲ್ಲ ದೇವ್ರದು ಯಾರ್ದು ಕೂರ್ಸ್ಕೊತಾರೆ ಅದೇನು ನಿನ್ನ ಹಾಡು ನಾನು ಬಳ್ಳಿಯ ಮಿಂಚು ಯಾವಳವಳು ಯಾರಂತ. ಅಯ್ಯೋ ಅಯ್ಯೋ ಏನಪ್ಪ ಇದು ಸೋಕಿ. ಹಿಂಗೆ ಸೋಕಿ ಕಲ್ತ್ಕೊಬಿಟ್ರೆ ಮನೆ ಉದ್ಧಾರ ಆಗದ. ಮನೆ ಉದ್ಧಾರ ಆಗದಂತ. ಯಾಕಮ್ಮಿ ಏನಾದ್ರೂ ಬೇಕಿ ಕೈ ಹೇಳು. ಯಾಕೋ ಕೊಟ್ಟು ತುಂಬ ದಿನ ಆಗದಲ್ಲ ಅದಕ್ಕೆಯ ಎಲ್ಲೋ ಆಸೆ ಆಗ್ಬಿಟ್ಟಿದ್ದದ. ಬಂದ್ರೆ ಮಾತ್ರ ನಿನ್ನ ಮೂಲಿಗೆ ಹಾಕೊಂಡು ತುಳಿದು ಬಿಡ್ತೀನಿ ನಿನ್ನ. ಹಂಗೆ ಬೋಯ್ತೇವಿ ಏನು ಮಾಡ್ಸಾಕಾಗಿದೀಯ ನೀನು. ಮಾಡ್ಸಾಕಾಗಿದ್ದೀಯ ಅಂತ ಯಾಕೋ ನಿನ್ಗೆ ಆಚಾರ ಕೆಟ್ಬಿಟ್ಟದೆ. ಆಮೇಲೆ ಗಾಳಿ ಬಿಡ್ಸ್ಬರ್ತೀನಿ ಬಂದ್ಗಿಂದ್ರೆ ನಿನಗೆ ಏನು ಮಾತಾಡೋದು ನೀನು. ಸರಿಯಾಗಿ ಮಾತಾಡೋ ನೀನು. ಎಲ್ಲಿಗೆ ಹೋಗಿದ್ದಿ ಈ ಮಳೇಲಿ ಎಲ್ಲಿದ್ದೀ ಅಂತ. ನಾನೆಲ್ಲಿರನೆ ಹೊಲಕ್ಕೆ ಬಂದಿದ್ದೆ. ಈಗ ಮಳೆ ಜೋರ ಐತಲ್ಲ ಅದಕ್ಕೆ ಕೂತೀವಿ ನಾನು ಆಮೇಲೆ ನಮ್ಮಪ್ಪ ಆಮೇಲೆ ನನ್ನ ಮಗನೂ ಇಲ್ಲೇ ಅವನೇ ಯಾಕನವ ಇಲ್ಲೇ ಅವನೇ. ಏನು ಎಲ್ಲರೂ ಅಲ್ಲೇ ಇದ್ದೀರಾ ಹಂಗಾರೆ ಮನೆಗೆ ಬರೋಕ್ಕಿಲ್ವಾ ಅಲ್ಲೇ ತಂದ್ಕೊಂಡಿರಾ ನೀವು. ಮಳೆ ನಿಂತೋಗ್ಬಾರ್ದಾ. ಮಳೆ ನಿಂತಾದ್ಮೇಲೆ ಬರ್ತೀನಿ. ಒಳ್ಳೆ ಚೆನ್ನಾಗಿ ಮಾತಾಡ್ತಿದ್ದಿ. ನಿಂದು ಒಂದು ಇಲ್ಲಿ ನನಗಂತೂ ತಲೆ ಕೆಟ್ಟೋಗ್ಬಿಡ್ತದೆ. ಅದು ಯಾಕಂದು ಕಟ್ಟ ಕೊಟ್ಟಿನಿ ನನಗೆ. ಯಾಕೆ ಕಟ್ಟ ಕೊಟ್ಟಿ ಅಂತ ಏನು ಮಾಡಕ್ಕೆ ಕೊಡೋಕ್ಕಿಲ್ವಲ್ಲ ನಾನು ಇಷ್ಟದಾಗೆ. ಅಲ್ಲ ಕಣ ಇದು ನನ್ನ ನಂಬರ ಬೈತಿದೆಯಲ್ಲ. ಇದು ನಮ್ಮ ಮಧು ನಂಬರ್ ತಾನೆ. ಏನ ಮಧು ನಂಬರ. ವಾ ನನಗೆ ಕಣ್ಣೆ ಕಾಣಿಲ್ವೇನೋ. ಅಯ್ಯೋ ಸರಿ ಬಿಡತ್ತಾಗೆ ಅದು ಯಾಕೆ ಜಗ್ಲಾಡಿ ಎಲ್ಲೋ ನಾನು ನೀನು ಕೂರ್ಸ್ಕೊಬಿಟ್ಟಿದ್ದಿ ಸಾಂಗ ಅಂದ್ಬಿಟ್ಟು ಹಂಗೆ ಹೇಳ್ದೆ ಕತೆ ಬಿಡು. ಬೇಜಾರು ಮಾಡ್ಕೊಂಬಿಡಿ ಆಯ್ತಾ. ಮೊದಲು ನೀನು ಫೋನ್ ಕಟ್ ಮಾಡು. ಮನೆಗೆ ಬರ್ತೀನಲ್ಲ ಆಗ ನೋಡ್ಕೊತೀನಿ ನೀನು. ಹಲೋ ಹಲೋ ವಾ ಈ ಮರೆಗೆ ಕಟ್ಟೆ ಮಾಡ್ಬಿಟ್ನಲ್ಲ. ಇರ್ಲಿ ಬಿಡು ಸಿಕ್ಕಿಲ್ಲ ಇನ್ನೇನು ಮಾಡೋಕ್ಕದು. ಕಟ್ ಮಾಡಿದ್ರೆ ಮನೆಗೆ ಬಂದಮೇಲೆ ಪಾಪ ಬೈದ್ಬಿಟ್ನಲ್ಲ ನಾನು ಮಗ ಅಂತ ಗೊತ್ತಿತ್ತಿಲ್ಲ. ಎಲ್ಲ ಇವನು ಅಂದ್ಕೊಂಡು ಈ ವಯಸ್ಸಲ್ಲಿ ಏನು ಸೋಕಿ ಅಂತ ಬೈಕೊಂಡೆ. ಮಗ ಅಲ್ವಾ ಬಿಡು ಏನೂ ಆಯ್ತಿಲ್ಲ. ಮನೆಗೆ ಬಂದಮೇಲೆ ಏನಾದರೂ ಪೂಸಿ ಗಿಸಿ ಹೊಡೆದು ಸುಮ್ಮನೆ ಮಾಡಿಬಿಡ್ಬೇಕು. ಇನ್ನೇನು ಮಾಡೋಕ್ಕಾಯ್ಕಿಲ್ಲ ನಂದೇ ತಪ್ಪದೆ. ನಾನು ಮೊದಲು ತಿಳ್ಕೊಂಡು ಮಾಡ್ಕೊಂಡು ಯಾರ್ದು ಅಂತ ಕೇಳಬೇಕಾಗಿತ್ತು. ದಿಢೀರ್ ಅಂತ ಬೋಯ್ಬಿಟ್ನಲ್ಲ ಪಾಪ ಬೇಜಾರಾಗಿರ್ತದೆ. ಏನು ಸ್ವಲ್ಪ ಮಳೆ ನಿಂತೋದಂಗೆ ಆಯ್ತಾ ಅದೇ ನೋಡದೆ ಮನೆಗೆ ಬಂದಮೇಲೆ ನೋಡ್ಕೊತೀನಿ. ಇನ್ನೇನು ಮಾಡೋಕ್ಕಾಗೋದು ಇನ್ನೇನು ಮಾಡೋಕ್ಕಾಯ್ಕಿಲ್ಲ. ರಾಧಾ ಈಗ ನೀನು ಬೋಂಡ ಹಾಕಿಯೋ ಇಲ್ಲ ಬೋಂಡ ಎತ್ತಿಯೋ. ನಾನು ಬೋಂಡನ ಎತ್ತೀನಿ ನೀನು ಬೋಂಡ ಹಾಕಾಕ. ನನಗೆ ಎಣ್ಣೆ ಅಂದರೆ ಭಯ ಹಾಕಕ್ಕೆ. ಕೈಗೆ ಸುಟ್ಬಿಡ್ತದೆ ಆಮೇಲೆ ಹಾರ್ಬಿಡ್ತದೆ ದಡಾರ್ ಅಂತ ಹಾಕ್ಬಿಡ್ತೀನಿ. ಒಂದ್ಸಲ ಹಿಂಗೆ ಅಮ್ಮಂಗೆ ಬೋಂಡ ಮಾಡ್ಕೊಡ್ತೀನಿ ಅಂದ್ಬಿಟ್ಟು ಎಣ್ಣೆ ಒಳಗಡೆ ಹಾಕೋಬಿಟ್ಟು ಕೈನ ಸುಗಿಸ್ಕೊಬಿಟ್ಟು ಬೆಳ್ಳೆ ನೋವು ಬಂದ್ಬಿಟ್ಟಿತ್ತು ಕನಕ. ಎಣ್ಣೆ ಹಾರ್ಬಿಟ್ಟಿತ್ತು ಬೆಣ್ಣೆ ಹಜ್ಬಿಟ್ಟಿದೆ ಸ್ವಲ್ಪನ. ನೀನು ಸರಿ ಅದವಳೆ ಸರಿ ಬೇಡ ಕಣವ ಬೇಡ ಬೇಡ ನೀ ಎಣ್ಣೆದಕ್ಕೆ ಬೇಡ ಹಂಗಾರೆ ಹೋಗು ಬಾಯಿಲಿ ನಾನು ಎತ್ಕೊತೀನಿ. ಹಂಗಾರೆ ನಾನೇ ಬೇಯಿಸ್ಕೊಂಡು ನಾನೇ ತಗ್ತೀನಿ. ಇಲ್ಲ ಇಲ್ಲ ನನಗೆ ಎತ್ತದು ಗೊತ್ತು ಅದೇ ಹಾಕೋದು ಗೊತ್ತಿಲ್ಲ ಅಷ್ಟೇ. ನೀನು ಹಾಕು ಏನು ತಲೆ ಕೆಡ್ಸ್ಕೊಬೇಡ. ಆಮೇಲೆ ನೀನು ಇನ್ನು ಬೆಂದೇ ಇರಕ್ಕಿಲ್ಲ ಆವಾಗಲೇ ಎತ್ಬಿಟ್ಟು ಆಮೇಲೆ ಹಂಗೆಲ್ಲ ಎತ್ಬಾರ್ದು ಎಲ್ಲ ಕಿತ್ತೋಗ್ಬಿಡ್ತವೆ. ಇದು ಸ್ವಲ್ಪ ಬೆಂದಿ ಮೇಲ್ಗಡೆ ತೇಲ್ಬೇಕು. ತೇಲಾದ್ಮೇಲೆ ಎತ್ತಾಕು. ನಾ ಹೇಳ್ತೀನಿ ಅಲ್ಲಿ ತನಕ ಎತ್ತಕ್ಬೇಡ. ಸರಿ ಕನಕ ಆಯಿತು. ಸಾಕ ಮುಗ್ಚನ ನೀರು ಇಂದು ಬೆಂದೆ ಆಗ್ಲೇ ಮುಗ್ಚನ ಹಂಗೆಲ್ಲ ಹಾಕ್ಬಿಡ. ಎತ್ತು ಇಲ್ಲ ಹಂಗೆ ನೋಡ್ತಿದ್ದೆ ಅಷ್ಟೇ ಹಾಕಕ್ಕಿಲ್ಲ ಒಳಗಡೆ ಹಂಗೆ ಸೈಡಲ್ಲಿ ಮಾತ್ರ. ಸರಿ ಸರಿ ಆಯಿತು ಈಗ ಎತ್ತಾಕ್ಬಿಡು. ಸ್ವಲ್ಪ ಕೆಂಪು ಬಂದ ತಕ್ಷಣ ಎತ್ತಾಕ್ಬಿಡು. ನೋಡು ಎಷ್ಟು ಘಮ 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 ಅಂತಾವೆ ಅಲ್ವಾ. ಕನಕ ಘಮ ಘಮ ಅಂತ ಕೂತದೆ. ಸರಿ ಇನ್ನೊಂದ್ಸಲ ಹಾಕ್ತೀನಿ. ಸ್ವಲ್ಪ ದೂರಕ್ಕೆ ನಿಂತ್ಕೊ. ಇಷ್ಟ ಹತ್ತದಲ್ಲಿ ನಿಂತ್ಕೊಬೇಡ. ನನಗಂತೂ ಭಯ ನೀನು ಆಡೋದು ನೋಡ್ರೆ ಕಣಪ್ಪ ಮೊಕ್ಕೆಗೆ ಕಾಳಿಸ್ಕೊಬಿಡ್ತೀನಿ ಅಂತ. ಸ್ವಲ್ಪ ದೂರಕ್ಕೆ ಹೋಗು.
ಹುಷಾರು ಕಂಡ್ರದ ಹುಷಾರು. ನನಗಂತೂ ನಿನ್ನ ಕೋಣೆ ಕರಿಯೋಕ್ಕೆ ಭಯ ಆಯ್ತದೆ. ಮಾಮೂಲಿ ಅಡುಗೆದ್ರೆ ಹೆಂಗೋ ಆಯ್ತದೆ, ಇದು ಎಣ್ಣೆ ಬೇರೆ. ನನಗಂತೂ ಭಯ ಕಣಪ್ಪ. ಸುಮ್ಮನೆ ಇರಕ್ಕ, ನನಗೇನು ಭಯನಾ? ಚಿಕ್ಕ ಮಗುವ. ನೀನು ಒಳ್ಳೆ ಸರಿ ಬಿಡು. ಅವನು ಹಂಗೆ ಎಣ್ಣೆ ದಿಕ್ ಬಿಡಕ್ಕೆ ಎಲ್ಲ ನೀನು ಹಂಗೆ ಇರ್ತಿದೀಯಲ್ಲ ನೀನು ಹಿಂಗ. ಏನ್ರಪ್ಪ ನೋಡಿ ಎಷ್ಟು ಕಷ್ಟಪಟ್ಕೊಂಡು ಇಬ್ರು ಹೆಂಗೋ ಆಲೂಗಡ್ಡೆ ಬಜ್ಜಿ ಮಾಡ್ಬಿಟ್ಟು ಮುಗಿಸ್ಬಿಟ್ಟು ಈಗ ಇದೇ ಒಲೆಯಲ್ಲಿ ಎಣ್ಣೆ ಉಲಿಕ್ಬಿಟ್ಟು ಟೀ ಮಾಡಿಬಿಡ್ತೀವಿ. ಟೀ ಮಾಡಿಬಿಟ್ಟು ಅಮ್ಮ ಕೂತವ್ರೆ, ಅತ್ತೆ ಕೂತವ್ರೆ, ಅಲ್ಲಿ ಹೋಗ್ಬಿಟ್ಟು 3 ಜನನೂ ಚೆನ್ನಾಗಿ ಟೀಗಿ ಕುಡ್ಕೊಂಡು ಚೆನ್ನಾಗಿ ತಿಂತೀವಿ. ನೋಡದ ಅಲ್ಲಿ ತನಕ ನನ್ನ ಗಂಡನಾದರೂ ಇಲ್ಲ ಮಾವ ಇಲ್ಲಾಂದರೆ ನಮ್ಮ ತಾತ ಯಾರಾದರೂ ಬಂದ್ಗಿಂದಾರೋ ನೋಡ್ತೀನಿ. ಬರ್ನಿಲ್ಲ ಅಂದರೆ ನಾವೇ ಹೋಗ್ಬಿಟ್ಟು ತಿಂತೀವಿ. ಇಲ್ಲಾಂದರೆ ಅವ್ರಿಗೂ ಟೀಗೆ ಮಡಗಿ ಅವ್ರಿಗೂ ಬಿಸಿ ಬಿಸಿ ಹಾಕೊಡ್ತೀವಿ. ಇನ್ನೇನು ಮಾಡೋಕ್ಕಾಯ್ಕಿಲ್ಲ. ಅಕ್ಕ ಇನ್ನೊಂದು ಬೇಕಕ್ಕ? 3 ಜನಕ್ಕೆ ಸಾಕು ಕಣ್ರದ. ಇದು 3 ಜನಕ್ಕೆ ಸಾಕು. ಅದೇ ಇನ್ನೂ ಬರಬೇಕಲ್ಲ, ಮಧು ಬರಬೇಕು, ಆಮೇಲೆ ನನ್ನ ಯಜಮಾನ್ರು ಬರಬೇಕು, ಆಮೇಲೆ ಮಾವನು ಬರಬೇಕು, ಆಮೇಲೆ ತಾತನೂ ಬರಬೇಕು. ಅವರೆಲ್ಲ ಬಂದಮೇಲೆ ಇನ್ನೊಂದು ಬೇ ಹಾಕೊಡ್ತೀನಿ. ಇಲ್ಲಾಂದರೆ ಹೀಗೆ ಹಾಕಿ ಮಾಡಿಬಿಡುವೆ ಯಾರು ಹೋಗೋಯ್ತವೆ. ಈಗ ವೆದರ್ಗೂ ಈಚೆಲ್ ಬೇರೆ ಎಲ್ಲ ಚಳಿ ಈ ಚಳಿಲುವೆ ತಣ್ಣ ತಿಂದರೆ ಯಾಕೋ ತಿನ್ನಂಗೆ ಅನ್ಸಕ್ಕಿಲ್ಲ. ಬಿಸಿ ಬಿಸಿ ಇರಬೇಕು. ಅದಕ್ಕೆ ಬಿಸಿ ಬಿಸಿ ಹಾಕೊಟ್ಟನು ಬಿಡು. ಏನು ತಲೆ ಕೆಡ್ಸ್ಕೊಬೇಡ. ಆಗಿ ಬರಬೇಕು ಅಂತೇನಿಲ್ಲ ಬಿಡು. ನಾನೇ ಹಾಕತ್ತೀನಿ, ನಾನೇ ಎತ್ಕೊಂಡು ನಾನೇ ಹಾಕತ್ತೀನಿ. ನೀನು ಬರಬೇಡ. ಹೋಗ್ಬಿಟ್ಟು ಈಗ ತಿನ್ಕೊಂಡು ಹೋಗಿ ರೆಸ್ಟ್ ಮಾಡ್ಕೊ. ಬೆಳಗ್ಗೆ ನನ್ನ ಪಾಪ ಸಾಕಾಗಿದೆ. ಏನು ಸಾಕಾಗಿದ್ದೀನಕ್ಕ? ಅಯ್ಯೋ ನೀನು ಒಳ್ಳೆ ಚೆನ್ನಾಗಿ ಹೇಳ್ತಿದೀಯಲ್ಲ. ಏನು ಸಾಕಾಗಿದ್ದಾನು? ಏನು ಸಾಕಾಗಿಲ್ಲ. ಇಷ್ಟು ಕೆಲಸ ಮಾಡಲಿಲ್ಲ ಅಂದರೂ ಹೆಂಗೆ? ಮನೆಯಲ್ಲಿ ಮಾಡ್ಕೊಡ್ತೀನಿ ಕನಕ, ಮಾಡ್ಕೊಡ್ತೀನಿ. ಅಮ್ಮಗೆ ಕಸ ಗುಡ್ಸ್ಕೊಡ್ತೀನಿ, ಪಾತ್ರೆ ತೊಳ್ಕೊಡ್ತೀನಿ ಕನಕ. ಪಾತ್ರೆ ತೊಳೆಯೋದು ಬೇರೆ, ಕಸ ಗುಡ್ಸೋದು ಬೇರೆ, ಎಣ್ಣೆ ಮುಂದೆ ನಿಂತ್ಕೊಳ್ಳೋದೇ ಬೇರೆ. ಸುಮ್ಮನೆ ಇರು, ನಿನ್ಗೆ ಗೊತ್ತಾಯ್ತಿಲ್ಲ. ರಾಧಾ ಎಲ್ಲದ್ರೂ ಹಿಂಗೆ ಸಣ್ಣ ಸಣ್ಣ ಇಕ್ಲಂಗೆ ಆಡ್ಬಾರ್ದು ಕಂಡ್ರದ ನೀನು. ಹೋಗಕ್ಕ ನೀನು ಹಿಂಗೆ ಅನ್ನೋದು, ಅವ್ವನು ಹಿಂಗೆ ಅನ್ನೋದು, ಹಂಗಾರೆ ಇಬ್ಬರು ಒಂದೇಯ? ನಾನು ಅನ್ಕೊಬಿಟ್ಟಿದ್ದೆ ಅಕ್ಕ ನಾನು ಅರ್ಥ ಮಾಡ್ಕೊತಿದ್ದೆ ಅಂದರೆ ನೀನು ಅಮ್ಮಗಿಂತ ಹೆಚ್ಚು ಹೋಗು. ಏನಕ್ಕೂ ಬಿಡೋಕ್ಕಿಲ್ಲ. ನಾನು ಅಡುಗೆ ಎಲ್ಲ ಚೆನ್ನಾಗಿ ಮಾಡ್ತೀನಿ, ಮಾಡೋಕ್ಕೂ ಬಿಡೋಕ್ಕಿಲ್ಲ. ಚೆನ್ನಾಗಿ ಮಾತಾಡ್ತಿದ್ದಿ. ಅಡುಗೆ ಮಾಡು ಅಂದರೆ ಏನಾರು ಎಡ್ವರ್ಟ್ ಮಾಡಿರ್ತಿದ್ದಿ. ಎಣ್ಣೆ ಬಜ್ಜಿ ಗಿಜ್ಜಿ ಮಾಡು ಅಂದರೆ ಕೈನೇ ಹೆಚ್ಕೊತಿದ್ದಿ. ಅಯ್ಯೋ ನಿನ್ನ ನಂಬಿಟ್ಟು ನಮ್ಗೆ ಬಿಡೋಕ್ಕಾಗ್ತದ. ಸರಿ ಬಾ ಬೇಗ ತೆಗೆದ್ಬಿಡು. ಇದೊಂದೊಬ್ಬ ಸಾಕು, ತೆಗೆದ್ಬಿಡು. ಇದೇ ಒಲೆ ಮೇಲೆ ಅದೇ ನೀರು ಹಾಕ್ಬಿಟ್ಟು ಬೆಲ್ಲ ಹಾಕ್ಬಿಟ್ಟು ಟೀ ಪುಡಿ ಹಾಕ್ಬಿಟ್ಟು ಕುದಿಸ್ಬಿಟ್ಟು ಇಳಕ್ಬಿಟ್ಟು ಹಾಲು ಹಾಕ್ಬಿಟ್ರೆ ಬೆಲ್ಲದ ಕಪ್ಪಿ ಬೆಲ್ಲದ ಟೀ ರೆಡಿ ಆಯ್ತದೆ. ಸರಿ ಕನಕ, ಆಯಿತು. ಇನ್ನೂ ಬರ್ನೇ ಇಲ್ವಲ್ಲ? ಒಳ್ಳೆ ಮನೇಲೆಲ್ಲ ಘಮ 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 ಅಂತ ಬಜ್ಜಿ ಹಂಗೆ ಬತ್ತಾ ಕೂತದೆ. ನನಗಂತೂ ತಿನ್ಬೇಕು ಅನ್ಸ್ತಾ ಕೂತದೆ. ಈ ಐಕ್ಳು ಇನ್ನೂ ಬಂದೇ ಇಲ್ವಲ್ಲ? ಮಗ ರಾಧಾ, ಸೀತಾ, ಆಯ್ತಾ ಮಕ್ಳೇ? ಬರೋಣ? ಜಾಸ್ತಿ ಕೆಲಸ ಆದರೆ ಹೇಳಿ ಬರ್ತೀನಿ. ಮಾಡು. ನಾನೇ ಹೋಗ್ಬಿಟ್ಟು ಒಂದು ಅಜ್ಜೆ ನೋಡ್ಕೊಂಡೆ ಬಂದ್ಬಿಡ್ತೀನಿ. ಇಲ್ಲಿಂದ ಕಿಡ್ಸಿದ್ರೆ ಕೇಳಿಸ್ತದೋ ಕೇಳಿಸಕ್ಕಿಲ್ವೋ ಕಾಣೆ. ನಾನೇ ಹೋಗ್ಬಿಟ್ಟು ಅದೇನು ಮಾಡ್ತಿದ್ದಾರೋ ಒಂದು ಅಜ್ಜೆ ಹೋಗ್ಬಿಟ್ಟು ನೋಡ್ಕೊಂಡು ಬಂದ್ಬಿಡ್ತೀನಿ. ಬಂದವ ಅದೇ ಕಿಚ್ಚಿ ಸಾಕಾಯ್ತಲ್ಲ. ನಾನು ಅದಕ್ಕೆ ಕೇಳಿಸ್ತಿದ್ದೋ ಇಲ್ವೋ ಕಾಣೆ. ಈ ಮಳೆ ಸದ್ಗೆ ಹೋಗ್ಬಿಟ್ಟು ಒಂದು ಅಜ್ಜೆ ನೋಡ್ಕೊಂಡೆ ಬಂದ್ಬಿಡೋದು ಅಂತ ಗೊತ್ತಾಯ್ತು ಕಣವ. ಅಯ್ಯೋ ಇಲ್ಲಿ ನೋಡಿ ತಗೊಬಂದೆ ನೋಡಿ, ರೆಡಿ ಆಯಿತು. ಅಯ್ಯೋ ಏನು ಘಮ 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 ಅಂತ ಕೂತಿತ್ತು. ತಿನ್ಬೇಕಲ್ಲ ಅನಿಸ್ತದೆ. ನೀವು ಇನ್ನೂ ಬಂದಿತ್ತಿಲ್ಲ. ಬನ್ನಿ ಆಯಿತು, ಕೂತ್ಕೊಳ್ಳಿ. ಯಾರು ಬಂದಿಲ್ಲ ಅಲ್ವಾ ಗಂಡಸ್ಗಳು ಮನೆಗೆ? ಯಾಕಂತೆ ಯಾರು ಬಂದಿಲ್ಲ. ನಾವು 3 ಜನ ಇರೋದೀಗ. ಏನವ ಅವ ಅತ್ತೆ? ಅಮ್ಮನೂ ಇಲ್ವಲ್ಲ. ಅಮ್ಮನೂ ಎಲ್ಲಿಗೆ ಹೋಯ್ತೋ ಗೊತ್ತಿಲ್ವಲ್ಲ. ಅಮ್ಮನೂ ಇಲ್ಲ. ಅಮ್ಮ ಇಲ್ವಾ? ಅಮ್ಮನೂ ಅಲ್ಲೇ ಹೊಲಕ್ಕಿದ್ದೋ ಅಲ್ಲೇ ಯಾರ ಮನೆಗಾರು ಉಂಟೋಯ್ತೋ ಏನೋ ಕಾಣೆ ಗೊತ್ತಾಯ್ತಲ್ವಲ್ಲ. ಮಗಳೇ ಇಷ್ಟೊಂದು ತುಂಬ್ಕೊಂಡ್ಬಂದ್ಬಿಟ್ಟಿದ್ದೀರಿ. ಇಷ್ಟೊಂದು ಯಾಕೆ ತಿಂದಾರವ? 3 ಜನಕ್ಕೆ ಇಷ್ಟು ತುಂಬ್ಕೊಂಡ್ಬಂದಿದೆಯಲ್ಲ. ಹೋಗಿ ಮಾಡ್ಬಿಡ್ಬ. ಅದೇ ತಿನ್ನೋದು ಒಂದ್ಸಲ ಅದನ್ನ ಹೊಚ್ಕಟಾಗಿ ತಿನ್ನಬೇಕು. ಒಂದೊಂದು 2 ತಿಂದಾರ ಹೊಟ್ಟೆ ತುಂಬ ಮನ್ಸ್ಬಿಡ್ತಿ. ಯಾಕೆ ತಿನ್ನಬೇಕು, ತಿನ್ನಿ. ಅಯ್ಯೋ ಈ ಮಕ್ಕಳು ಕೇಳಕ್ಕಿಲ್ವಲ್ಲ ಮಾತನ್ನ. ಇದೇನು ಬಜ್ಜಿ ಅನ್ಕೊಂಡಿದ್ದೀರೋ ಇಲ್ಲ ಅನ್ನಗಿನ ಅನ್ಕೊಂಡ್ಬಿಟ್ಟಿದ್ದೀರೋ ಹೊಟ್ಟೆ ತುಂಬ ತಿನ್ನೋಕ್ಕೆ? ಅಕ್ಕ ಹೇಳ್ತಿರೋದು ನಿಜವೇ. ತಿಂದರೆ ಹೊಟ್ಟೆ ತುಂಬ ತಿನ್ನಬೇಕು. ಬೇಡ ಈ ತಿಂಡಿನ ಮೇಲಿಂದ ತಿನ್ನಲೇಬಾರ್ದು ಅನಿಸ್ತದಲ್ಲ, ಅಲ್ಲೇ ತನಕ ತಿಂತಾನೆ ಇರಬೇಕು ಕಣತ್ತೆ. ತಿನ್ನಿ ಚೆನ್ನಾಗಿ ಚೆನ್ನಾಗದೆ. ಅಯ್ಯೋ ನಂಗೆ ಬರೆಯವ ಘಮ 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 ಅಂತ ಅನಿಸ್ತದೆ. ಮೂಗು ಬಂದು ಅದು ಇಷ್ಟು ಗಮ್ಮತ್ತದಲ್ಲ ಅಂತ ಅನ್ಕೋತೀವಿ. ನೀವಂತೂ ನೋಡ್ತೀನಿ ದಾರಿಗೆ, ನೀವು ಬಂದೇ ಇಲ್ಲ. ಈಗ ಬಂದರೇನೋ ಅಂತ ನೋಡ್ತಾ ಕೂತೀವಿ. ಜಾಸ್ಟಕ್ಕೂ ಹಂಗೆ ಅನ್ಸಬಿಡ್ತು ಕಣವ ಕೊನೆಗೂ. ಅಯ್ಯೋ ನೋಡ್ಕೊಂಡು ಯಾರೋ ಬರೋದ ಒಂದು ಅಜ್ಜನ ಏನು ಮಾಡ್ಕೊಂಡಿದ್ದಾವೋ ಮಾತಾಡೋಕ್ಕೂ ಇಲ್ವಲ್ಲ. ಮಳೆ ಸದ್ ಬೇರೆ ಇದ್ರಲ್ಲಿ ಬೇರೆ ಕೇಳ್ಸಕ್ಕಿಲ್ಲ ಅಂದ್ಬಿಟ್ಟು ಬರೋದಂತ ಅನ್ಕೋತಿದ್ದೆ. ಹೆಂಗೋ ಬಂದಿರಲ್ಲ ಕಣಪ್ಪ. ಸರಿ ಟೀ ಆರೋಯ್ತದೆ, ಬಿಸಿ ಬಿಸಿ ತಿನ್ಕೊಳ್ಳಿ.
ನಮ್ಮ ಮನೆಗೆ ಅನ್ಸ್ಗಳು ಬಂದ್ಬಿಟ್ಟಿದ್ರೆ ಒಮ್ಮೆ ಕೊಟ್ಬಿಡ್ಬೋದು. ನಮ್ಮ ಮನೆಗೆ ಅನ್ಸ್ಗಳಿಗೂ ಒಂದೊಂದು ಕೆಲಸ, ನಮಗೂ ಒಂದೊಂದು ಕೆಲಸ. ಈ ಮನೇಲಿ ಎಲ್ಲರೂ ಎರಡೆರಡು ಕೆಲಸ ಮಾಡ್ಬೇಕು ಕಣಪ್ಪ. ಬೇಜಾರು ಎರಡೆರಡು ಕೆಲಸ ಅಂದ್ರೆ ಬೆಳಗ್ಗೆನೂ ಹಂಗೆ ಅವ್ರಿಗೊಂದ್ಸಲ ಊಟ ಕೊಡಬೇಕು, ನಾವು ಒಂದ್ಸಲ ತಿನ್ಬೇಕು. ಎರಡೆರಡು ಕೆಲಸ ಒಂದೇ ಸಲ ಬರೋಕ್ಕೆ ಏನೋಕೆ, ಒಂದೇ ಸಲ ಬರೋಕ್ಕೆ ಇಲ್ಲ. ಅಯ್ಯೋ ಅತ್ತೆ ಹೊರಗಡೆ ಕೆಲಸ ಎಲ್ಲ ಇರ್ತದಲ್ಲ, ಹೊಲದ ಪಾಲದಲ್ಲಿ ಗದ್ದೆ ಗಿದ್ದಲ್ಲಿ ಇನ್ನೇನು ಮಾಡೋಕ್ಕದ್ದು. ಅವ್ರು ನಂಬ್ಕೊಬಿಟ್ರೆ ನಾವು ಹೊಟ್ಟೆ ಇಸ್ಕೊಂಡು ಇರಬೇಕಾಯ್ತದೆ. ಅದಕ್ಕೆ ನಾವು ಮೊದಲು ಊಟ ಮಾಡ್ಕೊಂಡ್ರೆ ಸರಿ. ಇನ್ನೇನು ಮಾಡೋಕ್ಕಾಯ್ತಿಲ್ಲ. ಒಂದ್ಸಲ ಅವ್ರಿಗೊಂದ್ಸಲ ಹಾಕೊಡ್ಬಿಡ್ದು ಇನ್ನೇನು ಮಾಡೋಕ್ಕದ್ದು. ಏನು ಕೆಲಸ ಮಾಡೋದೇ ಬೇರೆ ಸುತ್ತಕಿತಕ್ಕೆ ಹೋಯ್ತಲ್ವಲ್ಲ ಕೆಲಸ ಮಾಡೋಕ್ಕೆಲ್ಲ. ಪಾಪ ಮಾಡ್ಕೊಳ್ಳಿ, ಕೆಲಸ ಮಾಡಿ ಸುಸ್ತಾಗಿ ಬಂದಿರ್ತಾರೆ. ಊಟ ಗಿಟ ಹಾಕ್ಬಿಟ್ಟು ಚೆನ್ನಾಗಿ ನಿದ್ದೆ ಮಾಡಿದ್ರೆ ಹೆಂಗೋ ಸಮಾಧಾನ ಆಯ್ತದೆ ಕಣತೆ. ಮಗ ನೀನು ಹೇಳೋದು ನಿಜವೇ. ಕೆಲಸ ಮಾಡೋರು ನಾವು ಮನೇಲಿ ಇರೋದ್ಕೂ ತುಂಬ ವ್ಯತ್ಯಾಸ ಅದೇ. ಇನ್ನೇನು ಮಾಡೋಕ್ಕಾಯ್ತಿಲ್ಲ. ತಿಂದ್ರವ ತಿನ್ನಿ ಆರೋಗ್ಯರೋಗ್ಬಿಟ್ರೆ ಮಜಾ ಸಿಗೋಕ್ಕಿಲ್ಲ. ತಿನ್ನಿ ಕಣತೆ. ಇನ್ನೇನಪ್ಪ, ಇನ್ನೇನು ನೋಡಿಲಿ ಬಜ್ಜಿಗಳು ಮಾಡ್ಕೊ ಬಂದವ್ರೆ ನಮ್ಮ ಸೊಸೆ. ಆಮೇಲೆ ಟೀಗಿ ಎಲ್ಲ ಮಾಡ್ಕೊ ಬಂದವ್ರೆ. ನೋಡಿ ಯಾರಾದ್ರೂ ನಮ್ಗಂತ ನಮಗೆ ವಯಸ್ಸಾದ್ಮೇಲೆ ಅಪ್ಪ ಏನಾದ್ರು ತಿನ್ಬೇಕು ಅನಿಸ್ತಿರ್ತದೆ. ಜಾಸ್ತಿ ಕೆಲಸ ಮಾಡೋಕ್ಕೂ ಆಯ್ತಿಲ್ಲಪ್ಪ. ಅಂಥವ್ರಿಗೆ ಇಂಥವ್ರು ಮಕ್ಕಳು ಸಿಕ್ಬಿಟ್ರೆ ಆರಾಮಾಗಿ ಮಾಡ್ಕಿಟ್ಕೊಂಡು ಸೋರ್ಸ್ಕಿಸ್ಕೊಂಡು ಹೋಗ್ತಾರೆ. ಇನ್ನೇನ್ರಪ್ಪ, ಇನ್ನೇನು ನೋಡಿ ನಮ್ಮ ಸಂಸಾರ ಚೆನ್ನಾಗಿದೆ ಅಲ್ವಾ? ಕಮೆಂಟ್ ಮಾಡಿ ತಿಳಿಸಿ. ಹಂಗೆಪ್ಪ ವಿಡಿಯೋಗಳು ಈಗ ಡೈಲಿ ಹಾಕ್ತಾಯಿದ್ದೀವಿ. ದಯವಿಟ್ಟು ನಿಮ್ಮಿಂದ ಸಪೋರ್ಟ್ ಬೇಕು. ಸಪೋರ್ಟ್ ಇದ್ದರೆ ಮಾತ್ರ ನಮಗೂ ವಿಡಿಯೋ ಹಾಕೋಕ್ಕೆ ಇಂಟ್ರೆಸ್ಟ್ ಬರೋದು, ಆಮೇಲೆ ಇಷ್ಟನೂ ಆಗೋದು. ಅಕಸ್ಮಾತ್ ನಿಮ್ಮ ಸಪೋರ್ಟ್ ಇಲ್ಲಾಂದರೆ ಹೋಗೋತ್ತಾಗೆ ಯಾರಿಗೆ ಮಾಡಬೇಕು, ಏನು ರೆಸ್ಪಾನ್ಸೇ ಇಲ್ವಲ್ಲ ಅಂತ ಅಂದ್ಕೊಂಡ್ರೆ ನಮಗೂ ಬೇಜಾರಾಗೋಯ್ತದೆಪ್ಪ. ಅದರಿಂದ ದಯವಿಟ್ಟು ನಿಮ್ಮ ಸಪೋರ್ಟ್ ಅಂತೂ ಯಾವಾಗಲೂ ಇರಲೇಬೇಕು. ಏನೇನಪ್ಪ ಮತ್ತು ನೋಡಿ ಹಿಂಗೆ ನಮ್ಮ ಮನೆ ಕಥೆಗಳು. ಗಂಡಸುಗಳೆಲ್ಲ ಹೊಲಕ್ಕೆ ಹೋಗವೆ, ಮಳೆ ಸಿಕ್ಕಾಕೊಬಿಟ್ಟವ್ರೆ, ಮನೆಗೆ ಬಂದಿಲ್ಲ. ನಾವು ಹೆಂಗಸುಗಳು ಮನೇಲಿ ಇದ್ದೀವಿ. ಹಿಂಗೆ ಮಾಡ್ಕೊಂಡಿರ್ತಾ ತಿಂತೀವಿ. ಪಾಪ ಅವ್ರು ಏನು ಮಾಡೋರು, ಮನೆಗೆ ಸೇರ್ಕೋಬೇಕಲ್ಲ ಅಂತ ಅನಿಸ್ತಿರ್ತದೆ. ಈ ಮಳೆಗಳು ಬಿಡಾಕಿಲ್ಲ. ಈ ಸಿಡ್ಲು ಗುಡುಗು ಮರ್ಗಿರದ ಅಡಿ ನಿಂತ್ಕೊಂಡಿಲ್ಲ. ಆರಾಮಾಗಿ ಯಾವ್ದಾದ್ರು ಒಂದು ಜಾಗದಲ್ಲಿ, ಚೆನ್ನಾಗಿರೋ ಜಾಗದಲ್ಲಿ ಸೇಫ್ಟಿಯಾಗಿ ನಿಂತ್ಕೋಬೇಕು. ನಿಮಗೂ ಒಂದು ಸೂಚನೆ ಕಂಡ್ರಪ್ಪ, ಮಳೆಗಿಲ್ಲ ಬಂದರೆ ಮರದ ಅಡಿಲಿ ಮತ್ತು ಲೈಟ್ ಕಂಬದ ಅಡಿಲಿ ಅದೆಲ್ಲ ನಿಂತ್ಕೊಳಕ್ಕೆ ಹೋಗ್ಬೇಡಿ. ಈಗಿನ ಕಾಲದಲ್ಲಿ ಈಗ ಚೆನ್ನಾಗಿರ್ತೀವಿ, ಆಮೇಲೆ ಸ್ವಲ್ಪ ಹೊತ್ತಲ್ಲಿ ಅದೇನು ಎಡವಟ್ಟಾಗ್ಬಿಟ್ಟಿರ್ತದೆ. ಯಾರ ಜೀವನ ಏನು, ಯಾವ ಬರ ಏನು ಅಂತ ಏನು ಹೇಳೋಕ್ಕಾಯ್ತಿಲ್ಲಪ್ಪ. ಅದಕ್ಕೆ ನಮ್ಮ ಹುಷಾರು ಟೈಮಲ್ಲಿ ಹುಷಾರಾಗಿ ಇರಬೇಕು ಕಣ್ರಪ್ಪ. ಅದು ಈ ಮಳೆ ಟೈಮಲ್ಲಂತೂ ಇನ್ನೂ ತುಂಬ ಹುಷಾರಾಗಿರಬೇಕು. ಈಗಲಂತೂ ನೋಡಿ ಮಳೆಗಳು, ಸಿಡ್ಲು ಗುಡುಗು, ಆಮೇಲೆ ಮರಗಳು, ಲೈಟ್ ಕಂಬದ ಮೇಲೆ ಮರಗಳು ಬಿಟ್ಕೊಬಿಡ್ತವೆ. ಆಮೇಲೆ ಕರೆಂಟೆಲ್ಲ ನೀರೊಳಗಡೆ ಎಲ್ಲ ಇರ್ತದೆ ಅಪ್ಪ. ಅವೆಲ್ಲ ಪ್ರಾಬ್ಲಮ್ಮಯ್ಯ. ಹೇಳ್ಬೇಕು ಅಂದರೆ ಮಳೆ ಟೈಮಲ್ಲಿ ಈಚೆಗೆ ಹೋಗೋದೇ ತಪ್ಪು ಕಣ್ರಪ್ಪ. ಇಂಥ ಮಳೆಗಾಲದಲ್ಲಿ ಈಚೆ ಊರು ಹೋಗೋದೇ ತಪ್ಪು. ಏನೂ ಇಲ್ಲ, ಮನೆಯಲ್ಲಿ ಸೇಫ್ಟಿಯಾಗಿರಪ್ಪ. ಮತ್ತು ಇನ್ನೇನಪ್ಪ ಬರೋದ. ಮತ್ತು ಹಂಗೆ ನಮ್ಮ ವಿಡಿಯೋ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಆಮೇಲೆ ವಿಡಿಯೋ ನೋಡ್ರಪ್ಪ. ಇನ್ನೇನಪ್ಪ ಬರೋದಾ? ನಮಸ್ತೆ.